ಆಸೆ ನಾನು ಆರಾಮಾಗಿರ್ತೀನಿ, ನಿಮ್ ತಂಗಿ ಎಲ್ಲ ಇಟ್ಕೊಂಡ್ಬಿಟ್ಟು ಮದುವೆ ಆಗ್ಬೇಕು. ನೂರಾರು ಇರ್ತಾವೆ ಕೊಡ ಅಂತ ಯಾವ್ದಾರ ಒಂದು ಬ್ಯಾಂಕ್ ಬೇಕು. ಸಿಂಪಲ್ ಆಗಿ ಹೇಳ್ಬಿಡಿ, ಒಂದೇ ಒಂದು ಆಸೆ ನಂದು 1000 ಕೋಟಿ. ಇವ್ರ ಆಸೆ ಅಂತೆ ಮದುವೆ ಆಗ್ಬೇಕಂತಿದ್ರಲ್ಲ. ರೆಕಗ್ನೈಸ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, ಗುಡ್ ಈವ್ನಿಂಗ್ ಅಂತ ಹೇಳೋಕ್ಕಾಗಲ್ಲ, ಗುಡ್ ನೈಟ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದೊಂಥರ ಮಿಡ್ ನೈಟ್ ಥರ. ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಎಷ್ಟು ಅಂತ ಅಂದರೆ 11:05 ಆಯಿತಾ. ಸೊ 11:05 ಆಗಿದೆ. ಇವಾಗ ನಾನು ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ 2025 ಕೊನೆಯ ದಿನದ ಕೊನೆಯ 1 ಅವರ್ ಇದೆ. ಸೊ ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ರೀಸನ್ ಇರಲೇಬೇಕಲ್ವ. ಎಸ್, ರೀಸನ್ ಏನು ಅಂತಂದರೆ, ಸೊ ಈ ದಿನ ಇವಾಗ ಏನು ಮಾಡ್ತೈತೆ ಮಮ್ಮಿ ಆ್ಯಕ್ಚುಲಿ ಚಪಾತಿ ಮಾಡ್ತೈತೆ, ಆಮೇಲೆ ಸಾಂಬಾರಿದೆ, ಅನ್ನ ಇದೆ. ನಾನು ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ. ಸೊ ಮೇನ್ ಟಾಪಿಕಿಗೆ ಬಂದುಬಿಡ್ತೀನಿ. ಏನು ಅಂತ ಅಂದರೆ 2025 ಹೇಗೆ ಕಳೀತೋ ಏನೋ ಅದು ಸೆಕೆಂಡರಿ ಆಯಿತಾ. ಸೊ ಇವಾಗ 2026 2026 ನಮಗೆ ಬರೋ ಅಂಥ ಒಂದು ವರ್ಷ. ಏನೇನೆಲ್ಲ ಕನಸು ಕಟ್ಕೊಂಡಿದ್ದೀವಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಏನು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಅಂತ ಅಂದರೆ ನಮ್ಮ ಮನೆಯವ್ರ ಮೈಂಡಲ್ಲಿ ಏನೇನಿದೆ ಅಂತ ಕೇಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಮೊದಲನೇದಾಗಿ ನಮ್ಮ ಮಮ್ಮಿನ ಕೇಳೋಣ. ಓಕೆನಾ. ಅವರು ಒಂದು ಮನಸ್ಸಲ್ಲಿ 2026 ಏನೇನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅವ್ರ ತಲೆಯಲ್ಲಿ ಏನಿದೆ, ಅವ್ರ ಡ್ರೀಮ್ ಏನಿದೆ ಅಂತ ಕೇಳೋಣ. ಓಕೆನಾ. ಏನು ಗೊತ್ತಾ, 2026 ನಿನ್ನ ಡ್ರೀಮ್. ಓಕೆ. ಈಗ 2025 ಹೆಂಗಾಗೈತೋ ಏನೋ ಅದು ಗೊತ್ತಿಲ್ಲ. 2026 ನಿನ್ನ ಕನಸು ಏನೋ, ನೀನು ಏನೇನು ಈಡೇರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀಯ, ಅದಾಗುತ್ತೋ ಬಿಡುತ್ತೋ, ಬಟ್ ನಿನ್ನ ಮೈಂಡಲ್ಲಿ 2026 ಹಿಂಗಿರಬೇಕು ಹಿಂಗಿಲ್ಲ ಅಂತ ನಿನ್ನ ಮೈಂಡಲ್ಲಿ ಏನೇನೈತೆ ಡ್ರೀಮು 2026 ಹೋಲ್ ಇಯರ್ ಹೇಳು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೊಳ್ಳೆ ಕನಸು ಕಾಣ್ರಿ, ಕನಸು ಮಾಡ್ಕೊಳ್ರಿ. ನನ್ನ ಕನಸು ನಂದೇನು ಅಂತಂತಂದರೆ ಭಾಳೇನಿಲ್ಲ, ದೊಡ್ಡದೇನಿಲ್ಲ. ಫಸ್ಟು ಮಗಳ ಮದುವೆ ಆಯಿತು, ಮಗಳ ನಂತರ ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಅದು ಬೇಡ ಫಸ್ಟಿಗೆ ಅದು. ಆಮೇಲೆ ಇನ್ನೊಂದು ಮಗನದು ಮದುವೆ ಆಗಬೇಕು, ಎರಡನೇದು ಒಳ್ಳೆ ಹುಡುಗಿ ಸಿಗಬೇಕು ಮಗನಿಗೆ. ಅದು ಒಂದು ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ರಾಘವೇಂದ್ರನ ಬೇಡ್ಕೋತೀನಿ. ನನ್ನ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಇನ್. ಇಷ್ಟ ನಿಂದು ಮಗನ ಮದುವೆ ಆಗಬೇಕು, ನನ್ನ ಫ್ಯೂಚರ್ ಬಿಲ್ಡ್ ಆಗಬೇಕು, ಅಷ್ಟೇ ಇರೋದು. ಮತ್ತೇನೂ ಆಸೆ ಇಲ್ಲ ನಿನಗೆ? ಏನೂ ಇಲ್ವೇ? ಅಷ್ಟೇನಾ? ನಾನು ಇನ್ನೊಂದು ಎಲ್ಲರೂ ವ್ಯೂವರ್ಸ್ ನನ್ನ ಮಗಳಿಗೆ ಯೂಟ್ಯೂಬ್ ಚಾನಲಿಂದ ಸಬ್ಸ್ಕ್ರೈಬ್ ಮಾಡಿರಿ, ಆಕೆಗೆ ಎನ್ಕರೇಜ್ ಮಾಡಿರಿ. ಭಾಳ ಸ್ಟ್ರಗಲ್ ಮಾಡತ್ತಾಳ, ಅದನ್ನ ರೆಕಗ್ನೈಸ್ ಮಾಡಿರಿ ಅಂತ ಬೇಡ. ರೆಕಗ್ನೈಸ್ 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 ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ರೆಕಗ್ನೈಸ್ ನಾನು ಏನು ಹೆಸರೇನು? ಏನು ರೇ ರೇ ಕ ರೆಕಗ್ನೈಸ್ 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 ರೆಕಗ್ನೈಸ್. ಅದನ್ನ ಸಿಂಪಲ್ ಆಗಿ ಹೇಳುವಾಗ ರೆಕಗ್ನೈಸ್ ಅಂತ ಹೇಳ್ಬೇಕು. ಕನ್ನಡದಲ್ಲಿ ಏನು ಹೇಳ್ಬೇಕು? ಅದನ್ನ ಅದ್ರಾಗ 3 ಥರ ಬರ್ತೈತಿ. ಐಡೆಂಟಿಫೈ ಅಂದ್ರೆ ಗುರುತಿಸಿ. ನಾನು ಹೇಳಿದೆ ಗುರುತಿಸ್ರಿ. ಗುರುತಿಸ್ರಿ, ಅವ್ಳ ಟ್ಯಾಲೆಂಟ್ನ ಗುರುತಿಸ್ರಿ. ಸೊ ನಮ್ಮ ಮಮ್ಮಿದು ಇಷ್ಟೇ ಡ್ರೀಮು. ಏನಾದ್ರು ಹೇಳ್ತೀಯಾ? ನಮ್ಮ ಮಮ್ಮಿದು ಇಷ್ಟೇ ಡ್ರೀಮು. ನೆಕ್ಸ್ಟು ನಮ್ಮ ಅಪ್ಪಾಜಿನ ಕೇಳೋಣ, ಆಮೇಲೆ ನಮ್ಮ ಅಣ್ಣನ ಕೇಳೋಣ, ಲಾಸ್ಟಿಗೆ ನಾನು ಹೇಳ್ತೀನಿ. ಇಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಕೇಳೋಣ, ಆಮೇಲೆ ಲಾಸ್ಟಿಗೆ ನಾನು ಹೇಳ್ತೀನಿ. ಓಕೆನಾ. ಸೊ ಇವಾಗ ನಾನು ನನಗೆ ಎಷ್ಟು ಬೇಕು ಅಷ್ಟೇ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಎಲ್ಲರೂ ತಿಂತಾರೆ ಮಾಡೋಣ ಅಂತ ಹೋಪಲ್ಲ ಅಂದ್ಕೊಂಡ್ರೆ ಇದೆಲ್ಲ ನೋಡ್ಬಿಟ್ಟಿದೆ. ಹಿಂಗೆ ಹರಡಿದ್ದೀರಾ ಅನ್ಕೋಬೇಡಿ, ಇದೆಲ್ಲ ಕ್ಲೀನ್ ಮಾಡಬೇಕು. ಹಂಗಂಗೆ ತೋರಿಸ್ತಾ ಇದ್ದೀನಿ. ಓಕೆ. ಇವಾಗ ನೆಕ್ಸ್ಟ್ ನಮ್ಮ ಅಣ್ಣನ ಸರ್ದಿ. ಸೊ 2025 ಏನಾಗೈತೋ ಬಿಟ್ಟೈತೋ ಗೊತ್ತಿಲ್ಲ. ಕಾನ್ಸೆಪ್ಟ್ ಬಂದ್ಬಿಟ್ಟು 2026 ನಿನ್ನ ಡ್ರೀಮ್ ಏನು ಅದನ್ನೆಲ್ಲ ಹೇಳ್ಬೇಕು ನೀನೀಗ. ನನ್ನ ಡ್ರೀಮ್ ಏನಂತಂದರೆ, ಡ್ರೀಮ್ ಭಾಳ ಇದಾವೆ, ಬಟ್ ಅದನ್ನ ಶಾರ್ಟ್ ಆಗಿ ಹೇಳ್ತೀನಿ. ಈ ವರ್ಷದ ಪ್ರತಿಯೊಂದು ಕ್ಲಿಯರ್, ಐ ಮೀನ್ ನಮ್ಮ ಲೋನುಗಳು ಅವೆಲ್ಲ ಕ್ಲಿಯರ್ ಆಗಬೇಕು. ಆಮೇಲೆ
ಇವ್ರ ಆಸೆ ಅಂತೆ ಮದುವೆ ಆಗ್ಬೇಕಂತಿದ್ರಲ್ಲ ಹ್ಞೂ ಅದೊಂದು. ಹ್ಞೂ ಆಮೇಲೆ ಮತ್ತೇನು ಅಷ್ಟೆ. ಅಷ್ಟೇ ನಿನ್ನ ಡ್ರೀಮು ಮತ್ತೇನಿಲ್ಲ. ಸರಿ, ನಮ್ಮ ಮಮ್ಮಿ ಹಿಂದ್ಗಡೆ ನಿಂತು ವಿಶ್ ಮಾಡು ಅಂತ ಹೇಳ್ಕೊಡಕತ್ತೈತಿ. ಮಾ ಏನು ಗೊತ್ತಾ, ಈಗ 2025 ನಾವು ಏನೇನು ಡ್ರೀಮ್ ಫುಲ್ಫಿಲ್ ಆಗೈತೋ ಬಿಟ್ಟೈತೋ ಗೊತ್ತಿಲ್ಲ, ಬಟ್ 2026 ಏನೇನು ಡ್ರೀಮ್ ಫುಲ್ಫಿಲ್ ಆಗಬೇಕು ಅಂತ ಎಲ್ಲರನ್ನೂ ಕೇಳ್ಕೊಬಂದೆ. ಸೊ ಇವಾಗ ನಿನ್ನ ಕೇಳ್ತಾ ಇದ್ದೀನಿ. ಸೊ 2026 ನಿನಗೆ ಏನೇನು ಮಾಡಬೇಕು ಅಂತ ಐತೆ ನಿನ್ನ ತಲೆಯಲ್ಲಿ, ಹೇಳು. ನಂಗೆ ಮೈಸೂರು ಪ್ಯಾಲೇಸ್ ಬೇಕು. ಜೋರಾಗಿ ಹೇಳಮ್ಮ. ನಂಗೆ ಮೈಸೂರು ಪ್ಯಾಲೇಸ್ ಬೇಕು. ಹಾಂ, ಆಮೇಲೆ ಬೆಂಗಳೂರು ಅರಮನೆಗೆ ಸುಮ್ನೆ ಹೋಗ್ ಬರಕ್ ಒಂದ್ ಬಾಡಿಗೆ ಇಟ್ಕೋಬೇಕು. ಹಾಂ, ಆಮೇಲೆ ಒಂದು ಜೆಟ್ ಏರ್ಲೈನ್ ಎಲ್ಲ ಕಮ್ಮಿ ಆಗುತ್ತೆ, ಒಂದು ಏರ್ಪೋರ್ಟ್ ತಗೊಂಡ್ಬಿಡ್ತೀನಿ. ಹಾಂ, ಇದೆಲ್ಲ ಮಾಡಕ್ ಒಂದ್ 30 ರೂಪಾಯಿ ಕಮ್ಮಿ ಐತೆ, ಅಷ್ಟ್ ಲೋನ್ ಕೊಡೋ ಅಂತ ಯಾವ್ದಾರ ಒಂದ್ ಬ್ಯಾಂಕ್ ಬೇಕು. ಹ್ಞೂ, ಸರಿ ಆಯಿತು. ಸಿಂಪಲ್ ಆಗಿ ಹೇಳ್ಬಿಡಿ, ಒಂದೇ ಒಂದು ಆಸೆ ನಂದು 1000 ಕೋಟಿ. ಸರಿ, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು ಅಂತ. ಹೌದಿ ಹಾ, ಏನ್ ಗೊತ್ತಾ, ನಂದ್ 2026 ಒಂದೇ ಆಸೆ, ನಾನು ಆರಾಮಾಗಿರ್ತೀನಿ, ನಿಮ್ ತಂಗಿ ಎಲ್ಲ ಇಟ್ಕೊಂಡ್ಬಿಡ್ರಿ. टाटा गुड बाय गया. ಏಯ್ ಚಿನ್ನಿಮಾ, ಸರಿ ಜೋಕ್ಸ್ ಅಪಾರ್ಟ್. ಮಾತಾಡಿದ್ ಮುಂಚೆ ಯಾವತ್ತಾರ ನೋಡಿದ್ರಾ? ಇಲ್ಲ. ಅಲ್ಲಿ ಇರ್ಲಿ ಹಂಗಾರೆ. ಸರಿ, ಈಗ ಸೀರಿಯಸ್ ಜೋಕ್ ಅಪಾರ್ಟ. ಯಾವ್ದು? ಇದು 58 ಆಯ್ತು, ಬೇಗ ಬೇಗ ಬೇಗ. 58 ಆಯ್ತಾ? ಹಾಂ, ನಾನು ನಮ್ ಫ್ಯಾಮಿಲಿ ಗೋಲ್ಡ್ ತಗೋಬೇಕು. ಹಾಂ, ಅದ್ ಯಾವ ತರ ಅಂತ ಗೊತ್ತಿಲ್ಲ, ಹಾಂ, ಒಟ್ಟು ತಗೊಂತೀನಿ. ಹಾಂ, ಆಮೇಲೆ ನನ್ನ ಹೆಂಡತಿ ಫ್ಲೈಟ್ ಹತ್ತಿಲ್ಲ, ಅವಳನ್ನ ಫ್ಲೈಟ್ ಹತ್ತಿಸ್ಬೇಕು. ಹಾಂ, ಪ್ಲೇಸ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾಂ, ಆಮೇಲೆ ಈ ಮಾನ್ಸೂನ್ ಮುಗಿಯತ್ತಿಗೆ ಒಂದ್ಸಲ ಹತ್ತಿಸ್ತೀನಿ. ಹಾಂ. ಕಟ್ ಕೇಳಿಸ್ತಿದೆ, ಬೇಗ ಕಾಲ್ ಬರ್ತಾ ಇದೆ, ಕಟ್ ಮಾಡು, ಬೇಗ ಹೇಳು. ಕಟ್ ಮಾಡಿದೆ. ಇದೆರಡು ದ್ವಿಚಕ್ರ ವಾಹನದಿಂದ 4 ಚಕ್ರದ ವಾಹನಕ್ಕೆ ಬದಲಾವಣೆ ಆಗ್ಬೇಕು, ಅಷ್ಟೇ. ಇಷ್ಟೇನಾ ನಿಂದು? ಇಷ್ಟೇ, ಸೋ ಸಿಂಪಲ್. ಸರಿ, ಸಿಗ್ತೀನಿ 1 ನಿಮಿಷ. ಓಕೆ, ಇನ್ನೊಂದು, ಹಾಂ ಹೇಳು. ನೀನ್ ನಿಮ್ಮೂರಾಗೆ ಇರ್ಬೇಕು. ಸರಿ ಆಯ್ತು, ಓಕೆ ಡನ್. ಹ್ಯಾಪಿ ನ್ಯೂ ಇಯರ್ ಬಾಬಾಜಿ. ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್ ಅಡ್ವಾನ್ಸ್ ಎಲ್ಲ ಗುಂಡಿ. ಟೈಮ್ ಆಯ್ತು 12. ಹ್ಯಾಪಿ ನ್ಯೂ ಇಯರ್. ಇಲ್ಲ, ನಮ್ಮ ಮೊಬೈಲ್ 23:59 ತೋರಿಸ್ತೈತೆ. ಹೌದಾ? ಹಾಂ, 11:59 ಇನ್ನ. ಒಂದ್ ನಿಮಿಷ ಮುಂದಿರ್ಬೇಕು. ಹೌದು. ಓ, ಇಲ್ಲಿಂದ ಅಲ್ಲಿ ದೂರ ಅಲ್ಲ ನಿಮ್ಮೂರಿಗೆ, ಚೇಂಜ್ ಆಯ್ತು ಟೈಮು. ಹೌದೌದು. ಚಳಿ ಜಾಸ್ತಿ ಅಲ್ಲ. ಓಕೆ. ಬಾಬುಜಿ ಪಾರ್ಟಿ ಏನಿಲ್ವಾ? ಏನಿಲ್ಲ, ಸುಮ್ಮನೆ ಮಲಗಿದ್ದೀವಿ. ನೋಡಿ ಇಲ್ಲಿ ಬಂದಿದ್ರೆ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೋದಿತ್ತಾ? ನಡೆದಾಡಕ್ಕೆ ಜಾಗ ಇಲ್ಲ ಅಂತಲ್ಲ ಅಲ್ಲಿ. ಇಲ್ಲ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತಾ. ಹೊಸ ವರ್ಷದ ಶುಭಾಶಯಗಳು ಮುದ್ದುಮ್ಮ. ಹೊಸ ವರ್ಷದ ಶುಭಾಶಯಗಳು ಗುಂಡಿ. ಕರೆಕ್ಟಾಗಿ ಹೇಳ್ದೆ ನಾನು, ಹೆಂಗೆ ನಾನೇ ಫಸ್ಟ್ ಹೇಳಿದ್ದು. ನಾನೇ ಸೆಕೆಂಡ್ ಹೇಳಿದ್ದು ಅಂದ್ಬಿಡ್ರಿ ನೀವು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬರ್ಬೋದಿತ್ತು, ಮಿಸ್ ಮಾಡ್ಕೊಂಡೆ. ಗುಂಡಿ, ಹಾಂ, ನಿಂದೇನಂತ ಹೇಳೇ ಇಲ್ಲ, ವಿಡಿಯೋದಲ್ಲೇ ನೋಡ್ಬೇಕಾ? ನಂದು ಇನ್ನ ನಾನು ಯಾರಿಗೂ ಹೇಳಿಲ್ಲ. ನಂದು ಲಾಸ್ಟ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟೊತ್ತಿಗೆ ಟೈಮೇ ಆಗೋಯ್ತು. ಇವ್ರು ಯಾರು ಬೇಗ ಬೇಗ ವಿಡಿಯೋನೇ ಮಾಡಲಿಲ್ಲ. ಮಾಡು, ಪರವಾಗಿಲ್ಲ. ಇವಾಗ ನಂದಾ ಹೇಳ. ಸೊ ಎಲ್ಲರದು ಇವಾಗ ಕೇಳಾಯಿತು, ಯಾರ್ಯಾರ್ದು 2026 ಡ್ರೀಮ್ ಏನು ಎತ್ತ ಅಂತೆಲ್ಲ ಕೇಳಾಯಿತು. ಸೊ ನನ್ನ ಡ್ರೀಮ್ ಏನು ಅಂತ ಅಂದರೆ, ನನ್ನ ಡ್ರೀಮ್ ಬಂದ್ಬಿಟ್ಟು ಫಸ್ಟು ಜಾನ್ವರಿಯಲ್ಲಿ, ಅಂದರೆ ನಂಗೆ ಡ್ರೀಮ್ ಅಂತಂದರೆ ಪರ್ಟಿಕ್ಯುಲರ್ ಆಗಿ ನನಗೆ ಶುಗರ್ ಕೋಟೆಡ್ ನಂಗೆ ಡ್ರೀಮ್ ಅಲ್ಲ. ನಂಗೆ ಡ್ರೀಮ್ ಅಂದರೆ ಹಿಂಗೆ ಇರಬೇಕು, ಓಕೆನಾ? ಸೊ ನನ್ನ ಡ್ರೀಮ್ ಬಂದ್ಬಿಟ್ಟು ಫಸ್ಟು ಗೋವಾಕ್ಕೆ ಹೋಗಬೇಕು, ಅದು ಫ್ಲೈಟಲ್ಲೇ ಹೋಗಬೇಕು. ಯಾಕಂದರೆ ನಾವು ಮನಾಲಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿರಲಿಲ್ಲ. ಸೊ ಅದಕ್ಕೆ ಗೋವಾ ಟ್ರಿಪ್ಪು ಫಸ್ಟು ನನ್ನ ಡ್ರೀಮ್, ಆಯಿತಾ?
ಆಮೇಲೆ ಸೆಕೆಂಡ್ ಡ್ರೀಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಸೆಕೆಂಡ್ ಡ್ರೀಮು ನನ್ನ ಹಸ್ಬೆಂಡ್ಗೆ ನಾನು ಗೋಲ್ಡ್ ಕೊಡಿಸ್ಬೇಕು. ಅದನ್ನೇನು ಕೊಡಿಸ್ತೀನೋ ಗೊತ್ತಿಲ್ಲ, ಚಿಕ್ಕದು ದೊಡ್ಡದೋ ಗೊತ್ತಿಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಗೋಲ್ಡ್ ಕೊಡಿಸ್ಬೇಕು. ಆಮೇಲೆ ಥರ್ಡು ಹ್ಯಾಪಿಯಾಗಿರಬೇಕು. ಆಮೇಲೆ ಫೋರ್ತು ನನ್ನ ತವ್ರ ಮನೆಗೆ ನಾನು ಯಾವತ್ತಿದ್ರೂ ಸಪೋರ್ಟಿವ್ ಆಗಿರಬೇಕು. ಸೊ ಇದು ನನ್ನ 4 ಡ್ರೀಮು. ಇಷ್ಟೇ. 2026 ನನಗಿದೊಂದು ಡ್ರೀಮ್ ಇದೆ. ಅಂದರೆ ಟೋಟಲಾಗಿ ಹೇಳಬೇಕು ಅಂತ ಅಂದರೆ ನನಗೆ ಹ್ಯಾಪಿಯಾಗಿ ಫೀಲ್ ಆಗಿರ್ಬೇಕು ಅಷ್ಟೇ. ದಟ್ಸ್ ಇಟ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೊ ಇಲ್ಲಿ ಅಲ್ಲ ನಾವು ವಿಡಿಯೋ ಮಾಡ್ಕೊಂಡು ಅಮ್ಮ ಕೈ ಹೊರಗಡೆ ಬರೋಷ್ಟರಲ್ಲಿ ಆಲ್ರೆಡಿ ಪಟಾಕಿ ಹೊಡೆದ್ರು. 5 ಸೆಕೆಂಡಾಗಿ ಹೊಡೆದ್ರು ಅಷ್ಟೇ. ಅಲ್ಲ ಅಲ್ಲಿ ಕೇಳು, ಬೆಂಗಳೂರಾಗೆ ಇನ್ನೂ ಹೆಂಗೆ ಹೊಡಿತಿರ್ತಾರೆ ಹೇಳಮ್ಮ. ನಮ್ಮ ಯಜಮಾನ್ ಮ್ಯೂಟ್ ಮಾಡಿದೀಯಾ ನಮ್ಮ ಯಜಮಾನ್ರು ಇಲ್ಲಿದ್ದಾರೆ. ಹಾಂ ಮಮ್ಮಿ ಇಲ್ಲಿ ಹೇಳ್ತೈತೆ ನೋಡು. ಅಲ್ಲಿ ಬರಬ್ಬರಿ ಓಡಾಕತ್ತಾರ. ಹಾಂ ಎಲ್ಲರ ಮುಂದೆ ಅವಾಗಲೇ ಹೇಳಿದ್ದೆ ಹೇಳ್ತಿ ಅಂತ ನಂಗೆ ಗೊತ್ತು. ಹ್ಞೂ ಹೇಳು. ಅದು ಇವಾಗ ಹೊಳಿತು ಅಂತ ತಲೆಗೆ, ಅದಕ್ಕೆ ಹೇಳ್ತಾವ ಅವನು. ಇವಾಗ ಹೇಳ್ತಿದ್ಯಾ ತಲೆಗೊಳದ್ ನಿನಗೆ. ವಾ ಇಷ್ಟದ ನೋಡ. ನೀ ಬಂದಿದ್ರ ಮಸ್ತ್ ಪಾರ್ಟಿ ಮಾಡಕ್ ಬರ್ತಿತ್ತಪ್ಪ. ಟಯರ್ಡ್ ಹಾಕಿದ್ದೀನಿ. ಬರೋಬ್ಬರಿ ಸೌಂಡ್ ಇಟ್ಟು ಸ್ಪೆಷಲ್ ಅಡಿಗೆ ಊಟ ಡ್ಯಾನ್ಸು ಜೋರ್ ಇರ್ತಿದ್ದು. ನಮ್ಮೆಲ್ಲ ಮ್ಯಾಲ್ಗೆ ಮೇಲೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಓಡ್ ಬಂದ್ಬಿಟ್ಟಿದ್ದು. ಅಲ್ಲಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಅವರಪ್ಪ ಅಲ್ಲೇ ಕೆಲಸ ಮಾಡ್ತಿದ್ದ. ಹಂಗಾಗಿ ಬಿಟ್ಟು ಕಳ್ಸಿದ್ರು. ಇಲ್ಲ ಅಂದಿದ್ರೆ ಅಲ್ಲೆಲ್ಲ ಹಾಕು.